ಗೈಸ್, ಈಗ ಸ್ನಾನ ಆಯಿತು. ಈಗ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಬೇಕು. ಬನ್ನಿ, ಟೈಮ್ ಆಯಿತು, ಹೋಗೋಣ. ಗೈಸ್, ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಎಲ್ಲ ರೆಡಿ ಮಾಡಿಟ್ಟು ನಾನು ಪೂಜೆ ಮಾಡಿ ಆಯ್ತು. ಇವಾಗ ನಮ್ಮ ಚಿಂಟು ಬಂದ್ಬಿಟ್ಟು ಪೂಜೆ ಮಾಡಬೇಕು. ಸೊ ಅವನ್ ಪೂಜೆ ಮಾಡಿದ್ರೆ ಪೂಜೆ ಇವತ್ತು ಆದ ಹಾಗೆ. ಸರಿ, ನಿಂತ್ಕೊಬಿಟ್ಟು ಕ್ಲೀನಾಗಿ ಹಿಂಗೆ. ಗಂಧದ ಕಡ್ಡಿ ಹಚ್ಕೊ ಅಂದ್ರೆ ಅದ್ರ ಜೊತೆನೂ ಆಟ ಆಡ್ತಾ ಕುತ್ಕೋತಾನೆ. ನೋಡಿ, ಅಷ್ಟು ಗಂಧದ ಕಡ್ಡಿ ಹತ್ಕೊಂಡಿದೆ, ಮತ್ತೆ ಅದನ್ನ ಹತ್ತಿಸ್ಕೋತಾ ಇದ್ದಾನೆ. ಅದೇ ಇಂಥವೇ ಒಂದು ಬೇಗ ಬೇಗ ಪೂಜೆ ಮಾಡಿ ತಿಂಡಿ ತಿನ್ಸ್ ಸ್ಕೂಲ್ಗೆ ಹೋಗ್ಬಾರು ಅಂದ್ರೆ 1 ಗಂಟೆ ಇದನ್ನೇ ಮಾಡ್ಕೊಂಡು ಕುತ್ಕೊಂತಾನೆ. ಫೈನಲಿ ನಮ್ ಚಿಂಟು ಪೂಜೆ ಮಾಡಿ ದೇವ್ರ ಹತ್ರ ಆಶೀರ್ವಾದ ತಗೊಂಡ. ನೀವು ಎಲ್ಲರೂ ದೇವ್ರ ಹತ್ರ ಬೇಡ್ಕೊಂಡ್ಬಿಡಿ ನಮ್ ಚಿಂಟುಗೆ ಆಯುರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ. ಗೈಸ್, ತಿಂಡಿ ರೆಡಿ ಆಗಿದೆ. ಚಿಂಟುಗೋಸ್ಕರ ಫೇವ್ರೇಟ್. ಇಟ್ಟಿದ್ಯಾ? ಅದು ತೆಗಿತಿದ್ನಲ್ಲ, ಅದು ಕ್ಯಾನ್. ನನಗೆ ಗೊತ್ತೇ ಆಗಲಿಲ್ಲ, ಈಗ ಗೊತ್ತಾಯ್ತು. ಹ್ಯಾಪಿ ಬರ್ಡೇ. ಚಿಂಟುನ ಅಲ್ಲಿ ಸೆಲ್ಫಿ ಕ್ಯಾಮಲ್ಲಿ ಕ್ಯಾಪ್ಚರ್ ಮಾಡಿದ್ನಲ್ಲ, ಅವಾಗ ನೆನ್ಪಾಯ್ತು ಚಿಂಟುಗೆ ಗಿಫ್ಟೇ ಕೊಟ್ಟಿಲ್ಲ ಅಂತ. ಸೊ ಮತ್ತೆ ದೇವ್ರ ಮುಂದೆ ಗಿಫ್ಟ್ನ ಇಟ್ಬಿಟ್ಟು ಅವನ್ಗೆ ಇಯರಿಂಗ್ಸ್ನ ಹಾಕೊಟ್ಟೆ ಇವತ್ತು. ನೋಡಿ ಎಷ್ಟ್ ಚಂದ ಕಾಣ್ತಾ ಇದೆ ಚಿಂಟುಗೆ ಹೊಸ ಇಯರಿಂಗ್ಸ್. ಗೈಸ್, ಬರ್ಡೇ ಬಾಯ್. ಹಾಯ್ ಬರ್ಡೇ ಬಾಯ್. ಹೋಗೋಣ. ನಮ್ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಸಂತೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸಂತೆಗ್ ಬಂದಿದ್ದೀನಿ ಗೈಸ್. ಫುಲ್ ಶೆಕೆ ಶೆಕೆ, ಬಿಸ್ಲು ಬಿಸ್ಲು, ಹೆವಿ ಬಿಸ್ಲಿದೆ. ಸೊ ಅದಾದ್ಮೇಲೆ ಅಂಗಡಿಲಿ ಸ್ವಲ್ಪ ಸಾಮಾನ್ ತಗೋಬೇಕಿತ್ತು, ಅದನ್ನು ಸಹ ತಗೊಂಡ್ ಹೋಗೋಣ ಅಂದ್ಬಿಟ್ಟು ಅಂಗಡಿಗೆ ಬಂದಿದ್ದೀನಿ. ಸೊ ಎಲ್ಲ ಸಾಮಾನು ಒಟ್ಟಿಗೆ ತಗೊಂಡ್ ಹೋಗೋ ಅಷ್ಟೊತ್ತಿಗೆ ನನ್ ಹೆಣ ಬಿದ್ದಿರತ್ತೆ. ನೋಡಿ ಎಷ್ಟು ಸಾಮಾನ್ ತಂದಿದ್ದೀನಿ. ಆಕ್ಚುಲಿ ಇಷ್ಟೊಂದ್ ಸಾಮಾನು ಕಾರಲ್ಲಿ ಡಂಪ್ ಮಾಡೋದೇ ಕಷ್ಟ. ಸ್ಕೂಟಿಲಿ ಆರಾಮಾಗಿ ಎತ್ತಾಕೊ ಬಂದ್ಬಿಡ್ತೀನಿ ಗೊತ್ತಾ. ಗೈಸ್, ಇವಾಗ ಇಷ್ಟು ಸಾಮಾನು ತೊಗೊಂಡು ಬಂದೆ. ಎಲ್ಲ ತೊಗೊಬಂದಿದ್ದೀನಿ ಆಲ್ಮೋಸ್ಟ್. ಚಿಂಟುನ ಡ್ರಾಪ್ ಮಾಡೋಕ್ಕೆ ಹೋಗಿದ್ದೆ ಅಲ್ಲ, ಸೊ ಹಾಗೆ ಎಲ್ಲ ಸಾಮಾನು ಎತ್ತಾಕೊಬಂದೆ. ಇವತ್ತು ಚಿಂಟು ಬರ್ಡೇ ಅಲ್ಲ, ಸೊ ಬಾಗ್ಲಿಗೂ ಹೂವು ಮುಡ್ಸಿದ್ದೀನಿ. ಬನ್ನಿ ಹೋಗೋಣ. ಬೆಳಗ್ಗೆಯಿಂದನೂ ಸ್ವಲ್ಪನೂ ಫ್ರೀ ಟೈಮ್ ಸಿಗ್ಲಿಲ್ಲ ಕಾಫಿ ಕುಡಿಯೋಕೆ. ಅದಕ್ಕೋಸ್ಕರ ಈಗ ಆರಾಮಾಗಿ ಕುತ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಕಾಫಿ ಕುತ್ಕೊಂಡು ಕುಡಿಯೋಕ್ಕೂ ಟೈಮ್ ಇಲ್ಲ, ಬಿಕಾಸ್ ಮತ್ತೆ ಹೋಗಿ ಚಿಂಟುನ ಕರ್ಕೊಂಡು ಊಟ ಮಾಡಿಸ್ಬೇಕು. ಈ ಗ್ಯಾಪಲ್ಲಿ ಚಿಂಟು ಅವ್ರ ಪಪ್ಪ ಫೋನ್ ಮಾಡಿ ಅಲ್ಲೆಲ್ಲೋ ವೃದ್ಧಾಶ್ರಮಕ್ಕೆ ಹೇಳಿದ್ದೀನಿ, ಇವತ್ತು ಅನ್ನ ಸಂತರ್ಪಣೆ ಮಾಡ್ತೀನಿ ಅಲ್ಲಿ ಅಂತ. ಸೊ ಅಲ್ಲಿ ಹೋಗ್ಬಿಡು ಅಂತೆ. ನನ್ಗಿದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಆದ್ರೂ ಸಹ ಪರವಾಗಿಲ್ಲ ಹಾ ಅನ್ಕೊಂಡು ಅಲ್ಲಿಗೆ ಬಂದಿದ್ದೀನಿ. ಇವತ್ತು ಸಹ ಚಿಂಟು ಅವ್ರ ಪಪ್ಪ ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದಾನೆ. ಚಿಂಟು ಹುಟ್ಟುಹಬ್ಬದ ದಿನ ಚಿಂಟು ಜೊತೆ ಅನ್ನ ಸಂತರ್ಪಣೆ ಮಾಡಿಸ್ತಾ ಇದ್ದಾನೆ. ಸೊ ಅದು ಒಳ್ಳೆ ವಿಷಯನೇ, ನಾನೇನು ಕೆಟ್ಟದಂತ ಹೇಳ್ತಾ ಇಲ್ಲ. ಆದ್ರೆ ನನ್ನ ಥಿಂಕಿಂಗ್ ಪ್ರಾಸೆಸ್ ಸ್ವಲ್ಪ ಚೇಂಜ್ ಇದೆ. ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಲ್ಲ, ಸೊ ಇದನ್ನೆಲ್ಲ ಮಾಡೋಕ್ಕೂ ಮುಂಚೆ ಮನೇಲೊಬ್ಳು ಹೆಂಡ್ತಿ ಇದ್ದಾಳೆ, ಮಗ ಇದ್ದಾನೆ, ಅವ್ರ ಅಮ್ಮ ಇದ್ದಾರೆ. ಸೊ ಎಲ್ರನ್ನೂ ಕೂರಿಸ್ಕೊಂಡು ಈ ರೀತಿ ಮಾಡೋಣ, ಚಿಂಟು ಬರ್ಡೇ ಸೆಲೆಬ್ರೇಷನ್ ಮಾಡೋಣ, ಈ ರೀತಿ ಅನ್ನ ಸಂತರ್ಪಣೆ ಮಾಡೋಣ, ಏನೂ ಇಲ್ದಿರೋರ್ಗೆ ಏನಾದ್ರೂ ಒಂದು ಕೊಡೋಣ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮಗೂ ಖುಷಿ ಆಗತ್ತೆ. ನಮಗೂ ಅದ್ರ ಬಗ್ಗೆ ಮುಂಚೆನೇ ಇರುತ್ತೆ ನಾಲೆಡ್ಜು. ಸೊ ಅದ್ರ ತಕ್ಕನಂತೆ ನಾವು ಆ ದಿನನ ಪ್ಲಾನ್ ಮಾಡ್ಬೋದು. ಬಟ್ ಇವತ್ತಿನ ದಿನ ಇಲ್ಲಿ ಏನ್ ಆಗ್ತಿದೆ ಅನ್ನೋದು ನನ್ಗೆ ಈ ಮೊಮೆಂಟಲ್ಲೇ ಗೊತ್ತಾಗಿದ್ದು. ಅದು ಫೋನ್ ಮುಖಾಂತರ. ಸೊ ಹಾಗಾಗಿ ನನ್ಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸಮ್‌ಟೈಮ್ಸ್ ಬ್ಲಾಂಕ್ ಆಗ್ಬಿಡ್ತೀನಿ. ಬಟ್ ಆದ್ರೂ ಸಹ
ನಾನು ಇಲ್ಲಿ ಬರೋಕ್ಕಾಗಲ್ಲ ಅಂತ ವಿರೋಧ ಮಾಡೋಕ್ಕಾಗಲ್ಲ. ಬಿಕಾಸ್ ಇದೆಲ್ಲ ಮಾಡ್ತಾ ಇರೋದು ನಮ್ಮ ಚಿಂಟುಗೋಸ್ಕರ. ಆ್ಯಂಡ್ ನಾನು ಬಂದಿಲ್ಲ ಅಂದರೆ ನಮ್ಮ ಚಿಂಟು ಬೇಜಾರು ಮಾಡ್ಕೊತಾನೆ. ಅದಂತೂ ಚೆನ್ನಾಗಿ ಗೊತ್ತು, ಅದಂತೂ ಕನ್ಫರ್ಮು. ಸೊ ಹಾಗಾಗಿ ನಮ್ಮ ಚಿಂಟುಗೆ ಬೇಜಾರು ಮಾಡಬಾರ್ದು ಅಂದ್ಬಿಟ್ಟು ನಾನು ಎಲ್ಲ ಕಡೆಯಿಂದನೂ ಕಾಂಪ್ರಮೈಸ್ ಮಾಡ್ಕೊಳ್ತಾನೆ ಬರ್ತಾ ಇದ್ದೀನಿ. ಎಷ್ಟು ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅಂತ ನಾನೇ ಕ್ವೆಶ್ಚನ್ ಮಾರ್ಕ್ ಮಾಡ್ಕೋತೀನಿ. ಆದರೂ ಸಹ ಅಂಥ ಸ್ಥಿತಿಗೆ ಆ ದೇವರು ನನ್ನನ್ನು ತಂದು ಇಟ್ಬಿಡ್ತಾನೆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಥರ. ಸೊ ನನಗಲ್ಲಿ ಆಲ್ಟರ್ನೇಟಿವ್ಸ್ ಅನ್ನೋದೇ ಇರೋದಿಲ್ಲ. ಐ ಹ್ಯಾವ್ ಟು ಅನ್ನೋ ರೀತಿನಲ್ಲಿ ಇರುತ್ತೆ. ಸೊ ಹಾಗಾಗಿ ಏನು ಮಾಡೋ ಹಾಗಿಲ್ಲ ಅಂದ್ಬಿಟ್ಟು ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಬಟ್ ಯಾಕೆ ಈ ರೀತಿ ಆಗ್ತಾ ಇದೆ? ಆ ದೇವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋದೇ ನನಗೆ ಗೊತ್ತಾಗಲ್ಲ. ಆದ್ರೂ ಸಹ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಂತ ನನಗ್ ನಾನೇ ಸಮಾಧಾನ ಮಾಡ್ಕೊಂಡು, ದೇವ್ರು ಮಾಡೋದೆಲ್ಲ ಒಳ್ಳೇದಕ್ಕೇನೆ, ಏನೋ ಒಂದು ಒಳ್ಳೇದ್ ಕಾಯ್ತಾ ಇರತ್ತೆ ಅಂತ ನಾನಿಗ್ ನಾನೇ ಸಮಾಧಾನ ಮಾಡ್ಕೊಂತೀನಿ. ಹಾಗಂದ್ಬಿಟ್ಟು ನನಗೆ ಯಾವ್ದು ಕೆಟ್ಟದ್ದಂತ ಏನೂ ಆಗಿಲ್ಲ. ಬಿಕಾಸ್ ಯಾವುದನ್ನು ನಾನು ನೆಗೆಟಿವ್ ಆಗಿ ನೋಡೋದೂ ಇಲ್ಲ. ಏನೇ ನೆಗೆಟಿವ್ಸ್ ಆದ್ರೂ ಅಲ್ಲೆಲ್ಲೋ ಒಂದ್ ಕಡೆ ಪಾಸಿಟಿವ್ ಇರುತ್ತೆ ಅನ್ನೋ ಮೈಂಡ್‌ಸೆಟ್ ಅಲ್ಲೇ ಇರ್ತೀನಿ. ನನ್ಗೆ ಯಾವತ್ತೂ ಒಳ್ಳೇದೇ ಆಗಿದೆ ಹೊರತು ಕೆಟ್ಟದ್ದಾಗಿಲ್ಲ. ಕೆಟ್ಟದ್ದು 1% ಆದ್ರೆ ಒಳ್ಳೇದು 100% ಆಗಿರತ್ತೆ. ಸೊ ಅದೇ ನಂಬಿಕೆಲಿ ನಾನು ಇವತ್ತಿನ ತನಕನೂ ಜೀವನ ಮಾಡ್ತಾನೆ ಬಂದಿದ್ದೀನಿ. ಹಾಕಮ್ಮ, ಒಂದೆರಡು ಪ್ಲೇಟಿಗೆ ಹಾಕ್ಕೊಡು. ಏನು ಒಂದೆರಡು ಪ್ಲೇಟಿಗೆ ಹಾಕು. ಕೈಯಲ್ಲಿ ಹಿಂಗಿಟ್ಕೊಂಡು ಇವತ್ತು ನಾವು ಬಂದಿರೋದು ಅಂಕೋಲಾದಲ್ಲಿರೋ ಒಂದು ವೃದ್ಧಾಶ್ರಮಕ್ಕೆ. ಇಲ್ಲಿ ಬರೀ ವೃದ್ಧರೇ ಮಾತ್ರ ಅಲ್ಲ, ಅಸಹಾಯಕರು ಸಹ ಇದ್ದಾರೆ. ಸೊ ಇಲ್ಲಿ ನನ್ನ ಮಗನ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ನನ್ನ ಮಗನ ಕೈಲಿಂದ ಅನ್ನ ಸಂತರ್ಪಣೆ ಮಾಡಿಸ್ಬೇಕು ಅಂತ ಅವ್ರ ಅಪ್ಪಂಗೆ ಅನ್ಸಿದ್ಯಲ್ಲ, ಅದು ಖುಷಿ ವಿಷಯನೇ. ಇದರಿಂದ ನನ್ನ ಮಗಂಗೆ ಒಳ್ಳೇದಾಗತ್ತೆ. ಸೊ ಅದು ಖುಷಿ ವಿಷಯನೇ. 13 13ನೇ ವಯಸ್ಸಿಂದು. ವಯಸ್ಸಿನ ಬರ್ತ್ಡೇ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಇಲ್ಲಿ ಊಟಕ್ಕೆ ನಾವು ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಡ್ರೈ ಐಟಮ್ ಮಾಡ್ಸಿದೀವಿ. ಸೊ ಎಲ್ರೂ ಊಟ ಮಾಡಿ ಖುಷಿ ಪಟ್ರು. ನಾವು ಸಹ ಇಲ್ಲೇ ಊಟ ಮಾಡ್ಕೊಂಡು ಬಂದ್ವು. ಗೈಸ್, ಟೈಮ್ ಬಂದು 3 ಗಂಟೆ. ಇವಾಗ ವೃದ್ಧಾಶ್ರಮದಿಂದ ಬಂದೆ, ಜೊತೆಗೆ ಅಲ್ಲಿ ಮಾರ್ಕೆಟ್ ಎಲ್ಲ ಹೋಗ್ಬಿಟ್ಟು ಬಂದೆ. ಈಗ 1 ನಿಮಿಷ ಕೂತಿದ್ದೀನಿ. ಬೆಳಗ್ಗೆ ಎದ್ದೋಳು. ಇನ್ನೂ ಪಾಪ ನಮ್ಮ ಅಮ್ಮನ ಕಾಲು ಸಹ ನಂಗೆ ರಿಸೀವ್ ಮಾಡೋಕ್ಕಾಗಿಲ್ಲ ಗೊತ್ತಾ, ಅಷ್ಟು ಬ್ಯುಸಿ. ಏನು ಗೊತ್ತಾ, ಚಿಂಟು ಅವ್ರ ಪಪ್ಪ ಚಿಂಟುಗೆ ಚಾಕ್ಲೇಟ್ಸ್ ಕೊಟ್ಟು ವಿಶ್ ಮಾಡಿದ್ದ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೂ ಸಹ ನಂಗೆ ಟೈಮ್ ಆಗಿರಲಿಲ್ಲ. ಸೊ ಇವತ್ತಿನ ದಿನ ಅದು ಅಂತಿದೆ. ಏನು ಕೊಟ್ಟ ಚಿಂಟು ಅವ್ರ ಪಪ್ಪ ಚಿಂಟುಗೆ, ಬನ್ನಿ ತೋರಿಸ್ತೀನಿ. ಚಿಂಟು ಸಹ ಇನ್ನೂ ಫುಲ್ ನೋಡಿಲ್ಲ, ಬನ್ನಿ ನೋಡೋಣ. ಮಿಶ್ರ ಪೇಡಾಯಿಂದ ಫುಲ್ ಚಾಕ್ಲೇಟ್ಸ್ನ ಗಿಫ್ಟ್ ಕೊಟ್ಟಿದ್ದಾನೆ. ಬನ್ನಿ ಬಾರೋ, ನೋಡ್ತೀನಿ ಅಂದಲ್ಲ. ಬರ್ಡೇ ಬಾಯ್ ಸುಸ್ತಾಗಿ ಆಲೆ ಹಳೆ ಬಟ್ಟೆ ಹಾಕೊಂಡು ಕೂತಿದ್ದಾನೆ. ಏನಿದು? ರಾಫೆಲ್ಲೋ. ಇದೊಂದು ಚಾಕ್ಲೇಟು. ಮತ್ತೆ ಹರ್ಷೀಸ್ ಡಾರ್ಕ್ ಚಾಕ್ಲೇಟ್. ಚಿಲ್ಲಿ ಅಲ್ಲ ಚಿಲ್ಲಿ ಅಲ್ವಲ್ಲ, ಇದೇನಿದು? ದಟ್ ಈಸ್ ನಾಟ್. ಹಾಂ, ಚಿಲ್ಲಿ ಫ್ಲೇವರ್. ಕ್ಯಾಲಿಫೋರ್ನಿಯಾ ಆಲ್ಮಂಡ್. ಮೆಕ್ಸಿಕನ್ ಅಂದ್ರೆ ಖಾರ. ಗ್ವಾವಾ, ಮೆಕ್ಸಿಕನ್ ಚಿಲ್ಲಿ ಫ್ಲೇವರ್. ಇಟ್ಸ್ ಅ ಸೀಸನ್ ವಿತ್ ಅಷ್ಟೇ. ಯಾವತ್ತೂ ತಿಂದಿಲ್ಲ ಅಲ್ಲ ಇವೆಲ್ಲ? ಯಾಕೆ ತಿಂದಿಲ್ಲ? ತಿಂದಿಲ್ಲ. ಹಾಂ, ಇದು ಫಸ್ಟ್ ಟೈಮ್. ಹಜಾಲ್ನಟ್ ಚೆನ್ನಾಗಿರಲ್ಲ. ಅಂಡ್ ಕುಕೀಸ್ ತಿಂದಿಲ್ಲ. ಇದು ತಿಂದಿಲ್ಲ. ಹಜಾಲ್ನಟ್ಗಿನ್ನ ಆಲ್ಮಂಡ್ ಚಂದ. ಬ್ಲೂಬೆರಿ ಅಂಡ್ one more. ತಿಂದಿದ್ದೀವಿ. ಹಾಂ, ಇದು ತಗೊಂಡಿದ್ದೀವಿ. ತಕ್ಕೊಟ್ಟಿದ್ದೆ ನಾನೇ. ಅದೇ ಲಾಸ್ಟ್ ಟೈಮ್ ಯಾವಾಗಲೂ ಬಿಗ್ ಬಾಸ್ ಬಂದಾಗ. ಹರ್ಷೀಸೇ ಅಲ್ಲ? ಹೌದು, ಆದ್ರೆ ಇದಲ್ಲ ಅನ್ಸುತ್ತೆ, ಬೇರೆ. ಹರ್ಷೀಸ್ ಇದು ತಕ್ಕೊಟ್ಟಿದ್ದೀನಿ ನಾನು. ಆದ್ರೆ ಬೇರೆ ಪಿಂಕ್. ಇದು ಯಾವ್ದೋ ಅಸಾಯಿ ಅಂತೆ. ಅಕ್ಕಾಯಿ. ಇದು ನನ್ಗೆ ಆಗಲ್ಲ. ಫ್ರೂಟ್ ಅಂಡ್ ನಟ್ 50% ಡಾರ್ಕ್ ಚಾಕ್ಲೇಟ್. ಚಲೋ ಇದೆ. ದೆನ್ ಫೆರಾರೋ. ಅದೇನೇ ನೋಡ್ತಾರೆ ಕಣಮ್ಮ, ಹೇಳಕ್ ಬರಲ್ಲ ಹೊಟ್ಟೆಗೆ. ಸೊ ಗೈಸ್, ಚಿಂಟುಗೆ ಇಷ್ಟು ಚಾಕ್ಲೇಟ್ಸ್ ಗಿಫ್ಟ್ ಬಂದಿದೆ ಅವ್ರ ಪಪ್ಪ ಕಡೆಯಿಂದ. ಈಗ ಎಲ್ಲ ಓಪನ್ ಮಾಡಿ ಟೇಸ್ಟ್ ಮಾಡೋದಾ? ಮಾಡು ನೀನು. ನೀನು ಮಾಡು.
ಅಷ್ಟಿದೆ ಟೇಸ್ಟ್. ಚಿಂಟು ಅವ್ರ ಪಪ್ಪ ಕೊಟ್ಟಿರೋ ಚಾಕ್ಲೇಟ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಜಾಸ್ತಿ ಇಲ್ಲ ಇದ್ರಲ್ಲಿ. ಯಾವುದಿದು? ಎಕ್ಸಾಟಿಕ್ ಡಾಗ್ ಆಲ್ಮಂಡ್. ಅಷ್ಟು ಖಾರ ಟೇಸ್ಟ್ ಇಲ್ಲ. ಅಂದಿದೆ ಚಾಕ್ಲೇಟಲ್ಲೂ ಚಿಲ್ಲಿ. ಇವಾಗ ಅದು ರಾಫೆಲೋ ಅಂತೆ ತೆಗಿತಾ ಇದ್ದಾನೆ. ಇದು ಕೊಕೊನಟ್ ಕ್ರಂಚಸ್ ಇರುತ್ತೆ. ಇದೆಯಾ ಗೊತ್ತಿಲ್ಲ. ಅಲ್ಲೇ ನೋಡು. ಯಾವತ್ತು ತಿಂದಿದ್ದೀನೋ ಅದು ಗೊತ್ತಿಲ್ಲ. ನಾನು ತಿಂತಿದ್ದೀನಿ. ಹ್ಯಾಲೋ ಹ್ಯಾಲೋ ಥರ. ತುರ್ಸು ಒಳಗೆ ಹೇಳಿಲ್ವಾ ಹ್ಯಾಲೋ ಹ್ಯಾಲೋ. ಹ್ಯಾಪಿ ಬರ್ಡೇ ಚಿಂಟು. ಹ್ಯಾಪಿ ಬರ್ಡೇ. ಹೇಳಿ ಸಾಕಾಗೋಗಿದೆ ನನಗೆ. ಗೈಸ್, ನಮ್ಮನೆ ಯಾವತ್ತು ಏನೇ ಮಾಡಿದ್ರು ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಕೂಲಾಗಿ ಅಟೆಂಡ್ ಮಾಡಿರೋ ಫಂಕ್ಷನ್ಸೇ ಇಲ್ಲ ಅಲ್ವಾ ಪುಟ? ಗಡ್ಬಡ್ ಜಾಸ್ತಿ. ಇವತ್ತು ಸಹ ನಮ್ಮ ಚಿಂಟು ಬರ್ಡೇ. ಪಾಪ ಅವರಪ್ಪ ಬೆಳಗ್ಗೆ ಹೋದವನು ಕೆಲಸ ಅಂತ ಇನ್ನೂ ಬಂದಿಲ್ಲ. ಫುಲ್ ಅಲ್ದಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಇವತ್ತು ನಮ್ಮ ಲಿವಿನ್ ವೇವ್ಸ್ದು ಕಾಂಟಿನೆಂಟಲ್ ಡಿಪಾರ್ಟ್ಮೆಂಟ್ನ ನಾವು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ರೆಸ್ಟೋರೆಂಟಲ್ಲಿ. ಹಾಗಾಗಿ ಅವನು ಅದನ್ನು ಮಗನ ಬರ್ಡೇ ದಿನವೇ ಮಾಡಬೇಕು ಅಂದ್ಬಿಟ್ಟು ಫುಲ್ ಓಡಾಟದಲ್ಲಿ ಇದ್ದಾನೆ. ಪಾಪ ಬೆಳಗ್ಗೆ ತಿಂಡಿ ಸಹ ಮನೇಲಿ ತಿಂದಿಲ್ಲ, ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಆ್ಯಂಡ್ ಈ ಮಧ್ಯದಲ್ಲಿ ಇದೊಂದು ಪ್ರೋಗ್ರಾಮ್ ಬೇರೆ ಮಾಡಿಸಿದ್ದಾನೆ. ವೃದ್ಧಾಶ್ರಮಕ್ಕೆ ಅನ್ನದಾನ ಮಾಡಿಸಿದ್ದಾನೆ. ಇದು ಯಾವುದು ನನಗೂ ಗೊತ್ತೇ ಇಲ್ಲ. ಯಾವಾಗ ಪ್ಲ್ಯಾನ್ ಮಾಡಿದ್ನೋ ಅಥವಾ ನಿನ್ನೆ ಪ್ಲ್ಯಾನ್ ಮಾಡಿದ್ನೋ ಏನು ಅಂತ ಏನೂ ಗೊತ್ತಿಲ್ಲ. ಅವನು ಇಂಥ ಕಡೆ ಹೋಗಿ ಅಂದಾಗಲೇ ನನಗೆ ಗೊತ್ತಾಗಿದ್ದು. ಸೊ ಇಲ್ಲ, ಅಲ್ಲಿ ಹೋಗಬೇಕು, ಅಲ್ಲೇನೋ ಇದೆ ಅಂತ ಹೋದ್ವು. ನಮ್ಮ ಚಿಂಟು ಇದು ಫಸ್ಟ್ ಟೈಮು ಅನ್ನದಾನ ಮಾಡಿದ್ದಾನೆ. ಅವನಿಗೆ ಒಳ್ಳೇದಾಗಲೇ ಅಲ್ಲ. 13 ಇಯರ್ಸ್ ಬೇರೆ, ಟೀನೇಜು. ಸೊ ಎಲ್ಲರ ಆಶೀರ್ವಾದದೊಂದಿಗೆ, ನಿಮ್ಮ ಆಶೀರ್ವಾದದೊಂದಿಗೆ ಅವನು ಮೇ ಬಿ ಒಳ್ಳೆ ದಾರಿನಲ್ಲಿ ನಡೀತಾನೆ ಅಂತ ನನ್ನ ಆಸೆ. ಅವರ ಅಮ್ಮಮ್ಮನ ಕಾಲು. ಕಂಡಿದ್ದೇನೆ. ಗೈಸ್, ಚಿಂಟು ಅವ್ರ ಪಪ್ಪ ಕೇಕ್ ಆರ್ಡರ್ ಮಾಡಿದ್ದಾನಂತೆ, ತೊಗೊಂಡು ಬಾ ಅಂತ ಹೇಳ್ದ. ಸೊ ಬಂದಿದ್ದೀನಿ. ಎಲ್ಲಿ ಗೊತ್ತಾ? ಜಸ್ಟ್ ಬೇಕ್. ಬನ್ನಿ ತೋರಿಸ್ತೀನಿ. ಸೊ ಇವಾಗ ಎಲ್ಲಿ ಬಂದಿದ್ದೀವಿ? ಹುಷಾರಾಗಿ ಇಟ್ಕೋಬೇಕು. ಇದು ಬರಿಬೇಕಿತ್ತು, ಟೀನೇಜ್ ಅಂತ ಬರಿಬೇಕಿತ್ತು. ಹೇಳಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಬರಿಬೇಕಾ? ನಿಮ್ಗೆಲ್ಲ ಚೆನ್ನಾಗೇ ಗೊತ್ತು. ಸೊ ನಮ್ ಚಿಂಟು ಬರ್ಡೇ ಯಾವುದೇ ರೀತಿ ಪ್ಲಾನ್ ಇರ್ಲಿಲ್ಲ. ಪ್ಲಾನ್ ಸಹ ಮಾಡೋಕೆ ಆಗ್ಲಿಲ್ಲ. ಗಂಡ ಹೆಂಡತಿ ಕುತ್ಕೊಂಡ್ ಮಾಡ್ಬೇಕಾಗಿತ್ತು, ಬಟ್ ಆಗ್ಲಿಲ್ಲ. ಏನು ಮಾಡಕ್ಕಾಗಲ್ಲ. ಆದ್ರೂ ಸಹ ನನ್ ಮಗನ್ ಬರ್ಡೇ ಮಾಡ್ಲೇಬೇಕು ಅಲ್ಲ, ಮಾಡ್ದಾನೆ ಇರೋಕ್ಕಾಗಲ್ಲ. ನಿಮಗ್ ಬಂದಂತೆ ಮಾಡಿ ಅಂತ ಏನೋ ಹೇಳ್ಬಿಟ್ಟ. ಬಟ್ ಹೇಗೂ ಮಾಡಕ್ಕಾಗಲ್ಲ, ಹೀಗೂ ಮಾಡಕ್ಕಾಗಲ್ಲ. ನಾನು ಇದೇ ರೀತಿ ಮಾಡ್ತೀನಿ ಅಂದ್ರೆ ಅವನು ಬರೋದೂ ಇಲ್ಲ, ಪಾರ್ಟಿಸಿಪೇಟ್ ಸಹ ಮಾಡೋದಿಲ್ಲ. ಹಂಗಾಗಿ ಸಿಂಪಲ್ ಆಗಿ ನಮ್ ಚಿಂಟುಗೆ ಇಷ್ಟ ಆಗೋ ತರ ಅವನ್ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಸೊ ಈ ರೀತಿ ಈ ಮುಖಾಂತರ
ನಾನು ನನ್ನ ಜವಾಬ್ದಾರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ, ನನ್ನ ಪ್ರಕಾರ ನಮ್ಮ ಚಿಂಟು ಬರ್ಡೇ ಇವತ್ತಿಗೆ ಮುಗ್ದಿದೆ. ಬಟ್ ಅವ್ರಪ್ಪ ನಮ್ಗೆ ಏನೂ ತಿಳಿಸಿಲ್ಲ, ಏನೂ ಮಾಡಿಲ್ಲ. ಆದ್ರೂ ಅವ್ರಪ್ಪ ಹಾಕೋ ತಾಳಕ್ಕೆಲ್ಲ ನಾನು ಕುಣಿತಾ ಇರ್ತೀನಿ. ಬಟ್ ಇವಾಗ ಅವನು ಕೇಕ್ ಅಂತೂ ಆರ್ಡರ್ ಮಾಡಿದ್ದಾನೆ ಅಂತ ಗೊತ್ತು. ಬಟ್ ಕೇಕ್ ಕಟ್ ಮಾಡಿಸ್ತಾನೆ ಅನ್ನೋದು ಗೊತ್ತು. ಅದು ನನ್ನನ್ನ ಇನ್ವೈಟು ಸಹ ಮಾಡ್ಲೇಬೇಕಾಗತ್ತೆ. ಬಿಕಾಸ್ ಇಬ್ರು ಸೇರ್ಕೊಂಡ್ ಮಾಡ್ಕೊಂಡಿರೋ ಡಿಸಿಷನ್ಸ್ ಅಲ್ಲ ಇದು. ಆ್ಯಂಡ್ ಕೇಕ್ ಸಹ ಯಾವ್ದು ಬೇಕು, ಮಗಂಗೆ ಯಾವ್ದು ಕಟ್ ಮಾಡ್ಸೋಣ, ಯಾವ ಫ್ಲೇವರ್ ಬೇಕಂತ ನನ್ನನ್ನು ಸಹ ಕೇಳಿಲ್ಲ. ಹಾಗಾಗಿ ನನ್ನನ್ನ ಇನ್ವೈಟ್ ಮಾಡ್ಲೇಬೇಕು. ಸೊ, ಇನ್ವೈಟ್ ಮಾಡಿದ್ರೆ ನಾನು ಹೋಗ್ತೀನೋ ಬಿಡ್ತೀನೋ, ಹೋಗಲ್ಲ ಅಂತ ಅವನಿಗೆ ಚೆನ್ನಾಗ್ ಗೊತ್ತು. ಆದ್ರೂ ಸಹ ಏನೋ ಹೋಗ್ಬೋದು. ಬಟ್ ಕರಿಬೇಕು ಅಂದ್ರೆ ಅವನಿಗೂ ಸ್ವಾಭಿಮಾನಕ್ಕೆ ಅಡ್ಡ ಆಗತ್ತೆ ಅಲ್ಲ. ಹಂಗಾಗಿ ಶ್ವೇತನ್ನ ಏನಾದ್ರೂ ಮಾಡಿ ಇವತ್ತು ಬರ್ಡೇ ಸೆಲೆಬ್ರೇಷನ್‌ಗೆ ಕರೆಸ್ಬೇಕು ಅನ್ನೋದು. ಸೊ, ಇದೊಂದು ಕೇಕು ನೆಪ. ಕೇಕ್ ತರ್ಬೇಕು. ಸೊ, ಕೇಕನ್ನ ತರೋಕೆ ಇಲ್ಲಿ ಯಾರೂ ಇಲ್ಲ. ನೀನದನ್ನ ತಗೊಂಡ್ ಬಂದ್ಬಿಡು ಅಂದ್ಬಿಟ್ಟು ನನ್ಗೆ ಫೋನ್ ಮಾಡಿ ಹೇಳ್ದ. ಇಲ್ಲ ಅನ್ನಕ್ಕಾಗಲ್ಲ. ಬಿಕಾಸ್ ಅದು ನನ್ ಮಗನ್ ಬರ್ಡೇ ಕೇಕು. ಬೇರೆಯವ್ರ್ದೆಲ್ಲ ಆಗಿದ್ರೆ ನಾನು ನೋ ಅಂದ್ಬಿಡ್ತಾ ಇದ್ದೆ ಅನ್ಸತ್ತೆ. ಬಟ್ ನನ್ ಮಗನ್ ಬರ್ಡೇ ಕೇಕು. ಸೊ, ಇಲ್ಲ ಅನ್ನಕ್ಕಾಗಲ್ಲ. ನನ್ ಮಗನ್ ಸಂತೋಷನೂ ಮುಖ್ಯ ಅಲ್ಲ. ಹಾಗಾಗಿ ನನ್ ಮಗಂಗೋಸ್ಕರ ಇವತ್ತು ಇಲ್ಲಿ ಬಂದಿದ್ದೀನಿ. ಅದರ್ವೈಸ್ ಏನೇ ಉಲ್ಟಾ-ಪಲ್ಟಾ ಮಾಡಿದ್ರು ನಾನು ಇವತ್ತು ಲಿವ್ ಇನ್ ವೇರ್ಸಿಗೆ ನಾನು ಹೋಗ್ತಾ ಇರ್ಲಿಲ್ಲ. वो ऊपर का निकालो जाली। ಇವತ್ತು ನಮ್ಮ ಚಿಂಟು ಇಲ್ಲಿ ಲಿವಿನ್ ವೇವ್ಸಲ್ಲಿ ಕಾಂಟಿನೆಂಟಲ್ ಸೆಗ್ಮೆಂಟ್ನ ಇನಾಗ್ರೇಟ್ ಮಾಡಿದ್ದಾನೆ. ಫ್ರೆಂಚ್ ಫ್ರೈಸ್ಗೆ ಆಯಿಲ್ ಹಾಕ್ಕೊಂಡು ಮತ್ತು ಅದನ್ನು ಸ್ಟಾರ್ಟ್ ಮಾಡೋ ಮುಖಾಂತರ. ಎಲ್ಲ ರೆಡಿ ಆಗೋದು ಪಾಪ ಯಾರಿಗದು? ನೋಡಿ, ಚಿಂಟುಗೋಸ್ಕರ ಈ ಸಲ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಸಹ ರೆಡಿಯಾಗಿದೆ. ಇದು ಸಹ ನನಗೆ ಗೊತ್ತಿಲ್ಲ. ಏನು ಹೇಳಬೇಕು ಇದಕ್ಕೆ, ನಗಬೇಕೋ ಅಳಬೇಕೋ ಖುಷಿ ಪಡಬೇಕೋ ಒಂದು ಗೊತ್ತಾಗಲ್ಲ. ಬಟ್ ಖುಷಿ ಆಯಿತು. ಫೈನಲಿ ಚಿಂಟುದು ಬರ್ಡೇ ಥೀಮ್ ಹೀಗಿದೆ ನೋಡಿ. ಇಷ್ಟೆಲ್ಲ ಡೆಕೋರೇಷನ್ಸ್ ಆಗಿದೆ. ಆದರೂ ಸಹ ಒಂದು ನನಗೆ ಗೊತ್ತಿಲ್ಲ, ನಾನೊಳ್ಳೆ ಮಂಗನ ಥರ ಬಂದಿದ್ದೀನಿ, ಅವರಪ್ಪ ಒಂದು ದೊಡ್ಡ ಮಂಗನ ಥರ ಬಂದಿದ್ದಾನೆ. ನಮ್ಮ ಚಿಂಟು ಕಾಮನ್ ಆಗಿ ಮಾಮೂಲಿ ರೆಗ್ಯುಲರ್ ಆಗಿದ್ದಾನೆ. ಇದೇ ಸಲ ಫಸ್ಟ್ ಟೈಮು ಅವನ ಲೈಫಲ್ಲಿ ನಾನು ಅವನಿಗೆ ಅಂತ ಶಾಪಿಂಗ್ ಮಾಡ್ದೇ ಇರೋದು. ಆದರೂ ಸಹ ಯಾವುದೋ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹೊಸ ಟೀ ಶರ್ಟ್ ಹಾಕ್ಕೊಂಡು ಅವನಿಲ್ಲಿ ಬಂದು ನಿಂತಿದ್ದಾನೆ. ಅದೆಲ್ಲದ್ರದ್ದು ಕಾಂಟ್ರಾಸ್ಟು ಅದು ಅವನಿಗೆ ಕರೆಕ್ಟಾಗಿ ಸೂಟ್ ಆಗಿದೆ. ನಾನು ಸಹ ಗೊತ್ತಿಲ್ಲದೇ ಅದೇ ಕಾಂಟ್ರಾಸ್ಟಲ್ಲಿ ಬಂದಿದ್ದೀನಿ, ಯೆಲ್ಲೋ ಆ್ಯಂಡ್ ಬ್ಲ್ಯಾಕಲ್ಲಿ. ಅವರಪ್ಪನ ಬಗ್ಗೆ ಹೇಳಬೇಕು ಅಂದರೆ, ಅವರಪ್ಪ ಬೆಳಗ್ಗೆ ಬಂದಿರೋನು, ಸ್ನಾನ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ, ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾನೆ. ಸೊ ಇದು ನನ್ನ ಮಗಂದು 13th ಇಯರ್ ಬರ್ಡೇ ಸೆಲೆಬ್ರೇಷನ್ ಮೊಮೆಂಟು. ಚಿಂಟು ಅವ್ರ ಪಪ್ಪ ಬರ್ಡೇಗೆ ಎಲ್ಲರನ್ನೂ ಕರೆದಿದ್ದ. ಎಲ್ಲರಿಗೂ ಚಿಂಟು ಬರ್ಡೇ ಇವತ್ತಿದೆ, ಇಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಿತ್ತು. ಆದರೆ ಚಿಂಟು ತಾಯಿಯಾದ ನನಗೇ ಇಲ್ಲಿ ಚಿಂಟುದು ಬರ್ಡೇ ನಡೆಯುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಿಕಾಸ್ ಏನೂ ಮಾತಾಡ್ಕೊಂಡಿಲ್ಲ, ಕಮ್ಯುನಿಕೇಷನ್ ಇಲ್ಲ. ನಾನೇ ಬರ್ಡೇ ಸೆಲೆಬ್ರೇಷನ್ ಹೇಗೆ ಅಂತ ಕೇಳಿದಾಗಲೂ ಅವ್ರ ಪಪ್ಪ ನನಗೆ ನಿಂಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೊ ಅಂತ ಹೇಳಿದ್ದುಂಟು. ಸೊ ಹಾಗಾಗಿ ನಾನು ಚಿಂಟು ಸ್ಕೂಲಲ್ಲಿ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅವನು ಫ್ರೆಂಡ್ಸ್ ಜೊತೆ ಅಂದ್ಬಿಟ್ಟು ಅವ್ನಿಗೇನು ಬೇಕು ಅದನ್ನೆಲ್ಲ ತಕ್ಕೊಟ್ಬಿಟ್ಟೆ. ಅದಾದಮೇಲೆ ಕೇಕ್ ಒಂದು ತರ್ತಾನೆ ಅನ್ನೋದು ನನಗೆ ಹಿಂದಿನ ದಿನ ಗೊತ್ತಾಗಿತ್ತು. ಅದು ಸಹ ನನ್ನನ್ನು ಕೇಳಿಲ್ಲ. ಅದನ್ನು ಸಹ ಬರೀ ಚಿಂಟುನ ಮಾತ್ರ ಫೋನ್ ಮಾಡಿ, ಚಿಂಟು ನಿಂಗೆ ಯಾವ್ದು ಕೇಕ್ ಬೇಕು ಅಂದ್ಬಿಟ್ಟು ಅವರಪ್ಪ ಡೈರೆಕ್ಟಾಗಿ ಅವನ್ನೇ ಕೇಳಿಕೊಂಡು ಅವ್ನು ಆರ್ಡರ್ ಮಾಡ್ಕೊಂಡಿರೋದು. ಟಿಲ್ ನಾನು ಏನೂ ಕೇಳಿರಲಿಲ್ಲ ಅವನನ್ನು. ಸೊ ಹಾಗಾಗಿ ಅವನು ಕೇಕ್ ತರೋಕ್ಕೆ ನನಗೆ ಹೇಳ್ದ. ಬಿಕಾಸ್ ಕೇಕ್ ತರೋ ನೆಪದಿಂದಲಾದರೂ ನಾನು ರೆಸಾರ್ಟ್ ಕಡೆ ಇವತ್ತು ಹೋಗ್ತೀನಿ ಬರ್ತೀನಿ ಅಂತ ಅವನು ಕೇಕನ್ನು ನನಗೆ ತರೋಕ್ಕೆ ಹೇಳ್ದ. ಇಲ್ಲ ಅಂದಿದ್ರೆ ನಾನು
ಈ ಕಡೆ ಬರ್ತಾನೂ ಇರಲಿಲ್ಲ. ಇವತ್ತು ಸೆಲೆಬ್ರೇಷನ್ಗೆ ಏನೂ ಇಲ್ಲ. ಕೇಕ್ ಸಲುವಾಗಿ, ಚಿಂಟು ಸಲುವಾಗಿ ಇವತ್ತಿನ ದಿನ ನಾನು ಇಲ್ಲಿ ಬಂದಿದ್ದೀನಿ. ನನ್ನದೇ ಮಗನ ಬರ್ಡೇ ಸೆಲೆಬ್ರೇಷನ್ಗೆ ನಾನೇ ಗೆಸ್ಟ್ ಥರ ಫೀಲ್ ಆಗ್ತಾ ಇದೆ ನನಗೆ. ತಿನ್ನೆ ತಿನ್ನೆ ತಿನ್ನೋ, ತಣ್ಣಗಾಗುತ್ತೆ. ಕನ್ಸ್ ಕಾಣ್ತಾ ಇದೆಯಾ? ಓ ಅದಕ್ಕ ತಿನ್ನು. ಇಷ್ಟು ದಿನ ನಮಗೆ ಪಿಜ್ಜಾ ಬೇಕು, ಬರ್ಗರ್ ಬೇಕು ಅಂದರೆ ಬ್ಯಾಂಗ್ಳೂರು ಹೋದಾಗ ಅಷ್ಟೇ ತಿನ್ನೋಕ್ಕಾಗ್ತಾಯಿತ್ತು. ಇವಾಗ ನಮ್ಮದೇ ಊರಲ್ಲಿ, ನಮ್ಮದೇ ರೆಸಾರ್ಟಲ್ಲಿ, ನಮ್ಮದೇ ರೆಸ್ಟೋರೆಂಟಲ್ಲಿ ಪಿಜ್ಜಾ, ಬರ್ಗರ್ ಎಲ್ಲ ತಿನ್ನೋ ಥರ ಆಗಿದೆ. ಸೊ ಒಂಥರ ಖುಷಿ ಆಗ್ತಾ ಇದೆ. 1000 ಜನ 1000 ಮಾತಾಡ್ಬೋದು, ಆದರೆ ನಮ್ಮ ಲಿವ್ ಇನ್ ವೇವ್ಸ್ ಥರ ಯಾವುದೋ ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆಂದ ಇದೆ ವೈಬ್ಸು ಇಲ್ಲಿ. ಈವನ್ ರೂಮ್ ವೈಸ್ ಆಗಲಿ, ರೆಸ್ಟೋರೆಂಟ್ ವೈಸ್ ಆಗಲಿ ತುಂಬಾ ಚೆನ್ನಾಗಿದೆ. ನಮ್ಮದು ಅಂತ ಹೊಗಳ್ಕೋತಾ ಇಲ್ಲ, ಹಾನೆಸ್ಟ್ ರಿವ್ಯೂ ಇದು ನನ್ನ ಕಡೆಯಿಂದ. ಈ ಸಲ ಲಿವ್ ಇನ್ ವೇವ್ಸಿಗೆ ಹೊಸ ಟಚ್ಚೇ ಕೊಟ್ಟಿದ್ದೀವಿ. ಹೊಸ ಕಾಂಟಿನೆಂಟಲ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಸಹ ಅಪ್ಡೇಟೆಡ್ ಆಗಿದೆ, ಸಖತ್ತಾಗಿದೆ. ಅಷ್ಟು ಮಾತ್ರ ಹೇಳಬಲ್ಲೆ. ನೀವು ಸಹ ಏನದು ಕಣ್ಮುಚ್ಚಿ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸಿಗುತ್ತೆ ಇದನ್ನು ಸಿಗುತ್ತಾ ಲೆಟ್ಟಸ್? ಬರೀ ಪಿಜ್ಜಾ, ಬರ್ಗರ್ ಮಾತ್ರ ಅಲ್ಲ, ಮೊಜಿಟೋಸು, ಮಾಕ್ಟೈಲು, ಕಾಕ್ಟೈಲು ಆ್ಯಂಡ್ ಮತ್ತು ಐಸ್ ಕ್ರೀಮ್ಸು, ವೆರೈಟಿ ಫುಡ್ ನಿಮಗೆ ಇಲ್ಲಿ ಅವೈಲಬಲ್ ಇದೆ. ಈವನ್ ಶೇಕ್ಸು, ಥಿಕ್ ಶೇಕ್ಸು ಪ್ರತಿಯೊಂದು ಸಹ. ಗೈಸ್, ಟೈಮ್ ಬಂದು ಮಧ್ಯರಾತ್ರಿ 12 ಗಂಟೆ 10 ನಿಮಿಷ. ಬಿಗ್ ಬಾಸ್ ಬರ್ತಾ ಇದೆ ರೀಕ್ಯಾಪು. ಚಿಂಟುದು ಬರ್ಡೇ ಮುಗೀತು, ಮನೆಗೆ ವಾಪಸ್ ಬಂದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್. ಆ್ಯಂಡ್ ಯಾರೆಲ್ಲ ನಮ್ಮ ಚಿಂಟುಗೆ ವಿಶ್ ಮಾಡಿದ್ದೀರಾ, ಒಳ್ಳೆಯದನ್ನು ಹಾರೈಸಿದ್ದೀರಾ, ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಕೊರಗಜ್ಜ.